ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯಾರು ತಾನೇ ಗೊತ್ತಿಲ್ಲ ಹೇಳಿ. ಪುನೀತ್ ರಾಜ್ಕುಮಾರ್ ಹಾಕ್ತಾನೆ ಕಾಲೇಜ್ ಮುಗಿಸಿ ಸಿನಿಮಾದ ಬಗ್ಗೆ ಒಂದಷ್ಟು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವರಿಬ್ಬರ ಮಧ್ಯೆ ಒಂದು ಪರಿಚಯವಾಗುತ್ತೆ. ಆ ಪರಿಚಯ ಬಂದ್ಬಿಟ್ಟು ಸದಾಶಿವನಗರದಲ್ಲಿ ಇರ್ತಕ್ಕಂಥ ಒಂದು ಜಿಮ್ಮಲ್ಲಿ ಫಸ್ಟ್ ಇವರು ಭೇಟಿ ಆಗ್ತಾರೆ. ಆ ಜಿಮ್ಮಿನ ಮುಖಾಂತರ ಇವರು ಮತ್ತು ಆ ಭೇಟಿ ಆದಮೇಲೆ ಒಬ್ರಿಗೂ ಪರಸ್ಪರ ಪರಿಚಯ ಮಾಡ್ಕೋತಾರೆ. ಆವಾಗ ಅವರು ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ ಅಶ್ವಿನಿ ಮೇಡಮ್ ಅವರು ಸ್ಟಡಿ ಮಾಡಬೇಕಾದ್ರೇ ಇವರಿಬ್ಬರ ಪರಿಚಯ ಸದಾಶಿವನಗರ ಜಿಮ್ಮಲ್ಲಾಗುತ್ತೆ. ಆದ ಕೆಲವೇ ದಿನಗಳಲ್ಲಿ ಸ್ನೇಹ ಕೂಡ ಬೆಳೀತದೆ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಸುಮಾರು 8 ತಿಂಗಳು 9 ತಿಂಗಳು ಆದಮೇಲೆ ಸ್ನೇಹ ಹೋಗಿ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಅಶ್ವಿನಿ ಮೇಡಮ್ ತುಂಬ ಜೀವನ ಸಂಗಾತಿಯಾಗಿ ಖಚಿತಪಡಿಸ್ಕೋಬೇಕು ಅಂದಾಗ ಅವರಿಬ್ಬರ ಲವ್ ಒಬ್ರಿಗೊಬ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಆಗ ಅಲ್ಲಿ ಶುರುವಾದ ಅವರ ಒಂದು ಪ್ರೇಮ ಕಥೆ ಸುಮಾರು 20-25 ವರ್ಷಗಳವರೆಗೂ ಸದಾಕಾಲ ತುಂಬಾ ಹಚ್ಚ ಹಸಿರಾಗಿ ಉಳ್ಕೊಂಡಿರ್ತದೆ. ಆ ಪ್ರೇಮ ಕಥೆ ನಿಜವಾಗ್ಲೂ ಆ ಒಂದು ಪ್ರಸ್ತಾವನೆ ಮಾಡಿದ್ದು ಅಶ್ವಿನಿ ಮೇಡಮ್ ಕೂಡ ಸಡವಾಗಿ ಒಪ್ಕೊಳ್ತಾರೆ. ಫಸ್ಟು ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗೆ ಲವ್ ಎಕ್ಸ್ಪ್ರೆಸ್ ಮಾಡಿದ್ರೆ ಅಶ್ವಿನಿ ಮೇಡಮ್ ಅವರು ತುಂಬ ಟೈಮ್ ತಗೊಂಡು ಆ ಲವ್ನ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಸಡನ್ನಾಗಿ. ಆಮೇಲೆ ಅವ್ರು ನಿಧಾನಕ್ಕೆ ಮತ್ತು ಸುಮಾರು ದಿನಗಳು ಟೈಮ್ ತಗೊಂಡು ಅಶ್ವಿನಿ ಮೇಡಮು ಆ ಪ್ರೀತಿನ ಒಪ್ಕೊಳ್ತಾರೆ. ಅದಾದಮೇಲೆ ಪರಸ್ಪರ ಇಬ್ಬರು ಕುಟುಂಬಗಳು ಒಪ್ಪಿಗೆ ಕೊಟ್ಟು ಅವರು ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದಮೇಲೆ ಮದುವೆ ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ. ಆ ಒಂದು ವಿಜೃಂಭಣೆಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಪ್ರೀತಿ ವಿಷಯವನ್ನು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳಿದ್ದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ವರದಣ್ಣವರು ಎಲ್ಲ ಸೇರಿ ಇನ್ನೇನು ಮಾಡೋಕ್ಕಾಗಲ್ಲ, ಪ್ರೀತಿ ಮಾಡಿದ್ದಾರೆ, ಜಾತಿ ಯಾವ್ದಾರಾಗಲಿ ಅವರಿಬ್ಬರದು ಮದುವೆ ಮಾಡೋಣ ಅಂಥೇಳಿ ಎರಡೂ ಫ್ಯಾಮಿಲಿಗಳು ಕೂತ್ಕೊಂಡು ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಅವರಿಗೆ ಇಬ್ಬರು ಮಕ್ಕಳು ತಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆ ಭಾವನೆಗಳಿಗೆ ಬೆಲೆ ಕೊಟ್ಟು ಆಗಾಗ ಪುನೀತ್ ರಾಜ್ಕುಮಾರ್ ವಿಷಯ ಹೇಳಿದಾಗೆಲ್ಲ ರಾಜ್ಕುಮಾರ್ ತುಂಬ ಪಾರ್ವತಮ್ಮ ಇಬ್ಬರು ಕೂಡ ಸಂತೋಷ ವ್ಯಕ್ತಪಡಿಸ್ತಾಯಿದ್ರು. ಯಾಕೆಂತಂದರೆ ಅವರಿಬ್ಬರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಒಂಥರ ಕ್ಯೂಟ್ ಕಪಲ್ ಥರ ಚಿಕ್ಕ ಪುಟ್ಟದಾಗಿ ಮಕ್ಕಳ ಥರ ಓಡಾಡ್ಕೊಂಡಿದ್ರು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ತುಂಬ ಅಚ್ಚುಮೆಚ್ಚಿನ ಮಗ ಆಗಿದ್ದರಿಂದ, ಕೊನೆಯ ಪುತ್ರ ಆಗಿದ್ದರಿಂದ ರಾಜ್ಕುಮಾರ್ಗೂ ಅಷ್ಟೇ ಮತ್ತು ಪಾರ್ವತಮ್ಮವ್ರಿಗೂ ಅಷ್ಟೇ ಕೊನೆ ಮಗ ಮತ್ತು ಕೊನೆ ಸೊಸೆ ಮೇಲೆ ತುಂಬ ಇಲ್ಲಿಸಲ್ಲದ ಒಂದು ಪ್ರೀತಿ ಬೆಳೀತಾ ಹೋಗುತ್ತೆ. ಅಲ್ಲಿಂದ ಎರಡು ಕುಟುಂಬಗಳು ಮದುವೆ ಆಗಿ ಒಪ್ಪಿ ಅದಾದಮೇಲೆ ಒಂದು ಸ್ವಲ್ಪ ದಿವಸಗಳು ನಡೆದ ಮೇಲೆ 1999ರಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಮೇಡಮ್ ಅವರು ತುಂಬ ಅದ್ಧೂರಿಯಾಗಿ ಅವರು ಒಂದು ಮದುವೆನ ಮಾಡ್ತಾರೆ. ಆ ಅದ್ಧೂರಿ ಮದುವೆ ಮಾಡಿದ್ದಾದಮೇಲೆ ಅವರಿಗೆ ಪುಟ್ಟದಾದ ಇಬ್ಬರು ಹೆಣ್ಮಕ್ಳು ಕೂಡ ಹುಡ್ತಾರೆ. ಆ ಧೃತಿ ಮತ್ತು ವಂದಿತಾ ಅಂತ. ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಮೇಡಮ್ ಅವರು ಕೆಲವು ಪ್ರೀತಿ ಮದುವೆಯಾಗಿದ್ದ ಕತೆ ಮಾತ್ರ ಅಲ್ಲ, ಇದು ಪರಸ್ಪರ ಗೌರವ ಮತ್ತು ಬೆಂಬಲ ಕೊಟ್ಟು ಇಬ್ಬರು ಕೂಡ ಅದ್ಭುತವಾದ ಬಾಂಧವ್ಯಗಳಿಂದ ಅಶ್ವಿನಿ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾಗಳ ಬಗ್ಗೆ ಮೊದಲು ವಿಮರ್ಶಕರಾಗಿ ಮತ್ತು ನಿರ್ಮಾಪಕರಾಗಿ ಬೆಂಬಲ ನೀಡಿದರೂ ಕೂಡ ಇವ್ರ ಜೊತೆ ಅಶ್ವಿನಿ ಮೇಡಮ್ ಅವರು ಪುನೀತ್ ರಾಜ್ಕುಮಾರ್ ಬದುಕಿರೋವರೆಗೂ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿದ್ದರು. ಆದರೆ ಯಾವ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಇವರಿಬ್ಬರು ಮುದ್ದಾದ ಜೋಡಿ ಮೇಲೆ ಕೊನೆಗೆ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ತೀರ್ಕೊಳ್ತಾರೆ. ಅಲ್ಲಿಂದ ಈಚೆಗೆ PRK ಪ್ರೊಡಕ್ಷನ್ಸ್ ಮತ್ತು ಅಶ್ವಿನಿ ಮೇಡಮ್ ಮನೆ ಜವಾಬ್ದಾರಿ ಮತ್ತು ಅವ್ರ ಇಬ್ಬರು ಮಕ್ಕಳದ್ದು ಜವಾಬ್ದಾರಿನ ಅಶ್ವಿನಿ ಮೇಡಮೇ ತಗೊಳ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ಗೆ ಏನು ಬೆಂಬಲ ಮತ್ತು ಬೆಲೆ ಕೊಡ್ತಾಯಿದ್ರು ಕರ್ನಾಟಕದ ಜನತೆ, ಈಗಲೂ ಕೂಡ ಅಶ್ವಿನಿ ಮೇಡಮ್ ಅವ್ರಿಗೆ ಅದೇ ರೀತಿ ಬೆಲೆ ಕೊಟ್ಟು ತುಂಬಾ ಗೌರವದಿಂದ ಕಾಣ್ತಾರೆ. ಯಾವುದೇ ಒಂದು ಶುಭ ಸಮಾರಂಭಗಳಿಗಾಗಲಿ ಮತ್ತು ಯಾವುದೇ ಒಂದು ಸಿನಿಮಾ ಮುಹೂರ್ತಗಳಿಗಾಗಲಿ ಅವ್ರನ್ನ ಕರೆದು ಗೌರವದಿಂದ ಇದು ಮಾಡ್ತಾರೆ. ಯಾವುದೇ ರೀತಿ ಕೆಟ್ಟ ಭಾವನೆಗಳಿಂದ ನೋಡದೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ರಾಜ್ಕುಮಾರ್ ಸೊಸೆ ಅಂತೇಳಿ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ರೀತಿ ದೊಡ್ಡ ಮನೆಯಿಂದ ಯಾರೇ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಕೂಡ ಈ ಕರ್ನಾಟಕ ಜನತೆ ಅವತ್ತಿಂದ ಇವತ್ತಿನವರೆಗೂ ಅಭಿಮಾನಿ ದೇವರುಗಳು ಅಂತ ರಾಜ್ಕುಮಾರ್ ಅವರು ಕರೀತಿದ್ರು. ಅದೇ ರೀತಿ ಎಲ್ಲರೂ ಕೂಡ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಇವ್ರನ್ನ ಗೌರವದಿಂದ ಕಾಣ್ತಾರೆ. ಆದರೆ ಮತ್ತೆ ಇನ್ನೊಂದು ಸರಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಕರ್ನಾಟಕದಲ್ಲಿ ಹುಟ್ಟಿ ಬರಲಿ ಮತ್ತು ಅಶ್ವಿನಿ ಮೇಡಮ್ ಮತ್ತು ಅವರಿಬ್ಬರು ಒಂದಾಗಲಿ ಅನ್ನೋದೇ ನಮ್ಮ ಒಂದು ಬಯಕೆ. ಅದು ಯಾವ ರೀತಿ ಆಗುತ್ತೆ, ಅಥವಾ ಅವರ ಮಕ್ಕಳ ಹೊಟ್ಟೆಲಿ ಹುಡ್ತಾರಾ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಹುಡ್ತಾರಾ, ಅದಕ್ಕಾದ ನೋಡೋಣ. ಯಾಕೆಂದರೆ ಮತ್ತೆ ತುಂಬ ದಿವಸ
ಕರ್ನಾಟಕ ಜನತೆ ಪುನೀತ್ ರಾಜ್ಕುಮಾರ್ ಇಲ್ಲದೆ ಜೀವನ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅಂತಹ ಮೇರು ನಟ, ಅಂತಹ ದೊಡ್ಡ ವ್ಯಕ್ತಿ ಮತ್ತು ಅದು ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ, ಅವರ ಅಪಾರವಾದ ಒಂದು ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ಅವರು ಸತ್ತಾಗ ಇವನು ಗಾಂಧಿ ತಾತ ಕೂಡ ಮಹಾತ್ಮ ಗಾಂಧಿಯವ್ರನ್ನ ನೋಡೋಕ್ಕೆ ಒಂದು 15 ಲಕ್ಷ ಜನ ಮಾತ್ರ ಬಂದಿದ್ರಂತೆ. ಆದರೆ ಪುನೀತ್ ರಾಜ್ಕುಮಾರ್ನ ನೋಡೋದಕ್ಕೆ ಅವರು ಸತ್ತ ದಿನ ಸುಮಾರು 22 ಲಕ್ಷ ಜನ ಬಂದಿದ್ರಂತೆ. ಇಡೀ ಭಾರತದ ಚಿತ್ರರಂಗವೇ, ಭಾರತ ಮಾತ್ರ ಅಲ್ಲ ಹೊರದೇಶಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ಆದರೆ ಮತ್ತೆ ಈ ಒಂದು ಚಿಕ್ಕ ಲವ್ ಸ್ಟೋರಿ ಹೇಳಿದ್ದಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.